ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನಪ್ಪ ಅಂತಂದರೆ, ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ಆ ಒಂದು ಆ್ಯಪ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ ಆ್ಯಪ್ ಎಲ್ಲಿ ಸಿಗುತ್ತೆ, ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದೇ ಆ್ಯಪ್ ಹೇಗೆ ಯೂಸ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿಬಿಡಿ. ಯಾಕೆಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವಾಗ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ನೀವು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಕನ್ನಡ ಕೀಬೋರ್ಡ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಇವಾಗ ನಾನು ಟೈಪ್ ಮಾಡ್ತಾ ಇದ್ದೀನಿ ನೋಡಿ, ಕನ್ನಡ ಕೀಬೋರ್ಡ್. ಕನ್ನಡ ಕೀಬೋರ್ಡ್ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಮೇಲೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಹಲವಾರು ಆ್ಯಪ್ಗಳು ಬರ್ತವೆ. ಅದರಲ್ಲಿ ಫಸ್ಟ್ ನೀವು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಮಾರ್ಕ್ ಮಾಡಿ. ಸೊ ನೀವು ಇದೇ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಇದರಲ್ಲಿ ತುಂಬ ಸಖತ್ತಾಗಿರೋ ಫ್ಯೂಚರ್ಸ್ಗಳಿದ್ದಾವೆ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದರಲ್ಲಿ. ಸೊ ಇವಾಗ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ವೇಟ್ ಮಾಡಿ, ಇವಾಗ ಇನ್ಸ್ಟಾಲ್ ಕೊಟ್ಟಿದ್ದೀನಿ. ಇವಾಗ ಇನ್ಸ್ಟಾಲ್ ಆದ ತಕ್ಷಣ ನಿಮಗೆ ಅದರಲ್ಲಿ ಯಾವ್ಯಾವ ಥರ ನೀವು ಕನ್ನಡ ಟೈಪ್ ಮಾಡ್ಕೋಬೋದು, ಇಂಗ್ಲೀಷ್ ಟು ಕನ್ನಡ ಮಾಡ್ಕೋಬೋದು, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ವೇಟ್ ಮಾಡಿ, ಇನ್ಸ್ಟಾಲಿಂಗ್ ಆಗ್ತಾಯಿದೆ. ಇನ್ಸ್ಟಾಲಿಂಗ್ ಆಯಿತು. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನೀವು ಕನ್ನಡ ಕೀಬೋರ್ಡ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಕನ್ನಡ ಕೀಬೋರ್ಡ್ಗೆ ಸುಸ್ವಾಗತ. ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ಆಕ್ಟಿವೇಟ್ ಕೀಬೋರ್ಡ್ ಅಂತ ಇದೆಯಲ್ಲ, ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಅದು ಮ್ಯಾನೇಜ್ ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಕೇಳುತ್ತೆ. ಸೊ ನೀವು ಇಲ್ಲಿ ಎನೇಬಲ್ ಕೊಡಬೇಕಾಗತ್ತೆ. ಇಲ್ಲಿ ಓಕೆ ಕೊಡಿ. ಎನೇಬಲ್ ಕೊಟ್ಟ ಮೇಲೆ ನಿಮಗೆ ಸೆಲೆಕ್ಟ್ ಕೀಬೋರ್ಡ್ ಅಂತ ಕೇಳುತ್ತೆ, ಸೆಕೆಂಡ್ ಆಪ್ಷನ್ನು. ನೀವು ಇಲ್ಲಿ ಕನ್ನಡ ಕೀಬೋರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕನ್ನಡ ಕೀಬೋರ್ಡ್ ಈಸ್ ರೆಡಿ ಅಂತ ಬಂತು. ಸೊ ಇದೇ ಥರ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಅದು ಇಂಗ್ಲೀಷ್ ಟು ಕನ್ನಡ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಇಂಗ್ಲೀಷೇ ಮಾಡ್ಕೋಬೋದು. ಅಥವಾ ಇಲ್ಲಿ ನಿಮಗೆ ಮೊದಲನೇದಾಗಿ ಇಂಗ್ಲೀಷ್ ಟು ಕನ್ನಡ ಅಂದರೆ ಇಲ್ಲಿ ನಿಮಗೆ ಮೊದಲನೇದಾಗಿ ಇಂಗ್ಲೀಷ್ ಟು ಕನ್ನಡ ತೋರಿಸ್ತಾ ಇದೆ. ಇವಾಗ ಅದು ಅಂದರೆ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ಹಾಗೆ ಸೆಕೆಂಡ್ ಆಪ್ಷನಲ್ಲಿ ನಿಮಗೆ ಇಂಗ್ಲೀಷ್ ಅಷ್ಟೇ ತೋರಿಸ್ತಾ ಇದೆ. ಅದು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದು ಇಂಗ್ಲೀಷಲ್ಲೇ ಬರುತ್ತೆ. ಇಲ್ಲಿ ನೀವು ಡ್ರಾಯಿಂಗ್ ಮಾಡ್ಬೋದು, ಅಂದರೆ ನೀವು ಕೈಯಲ್ಲಿ ನೀವು ಬರಿಬೋದು, ಅಕ್ಷರಗಳೆಲ್ಲ ಬರೆದು ಅದು ಹ್ಯಾಂಡ್ ರೈಟಿಂಗ್ ಬರುತ್ತೆ, ಹ್ಯಾಂಡ್ ರೈಟಿಂಗ್ ಮಾಡ್ಬೋದು. ಸೊ ಅದ್ರ ಪಕ್ಕದಲ್ಲಿ ಇವಾಗ ನೀವು ಡೈರೆಕ್ಟಾಗಿ ಕನ್ನಡದಲ್ಲೇ ಟೈಪ್ ಮಾಡ್ತೀನಪ್ಪ ಅಂತಂದರೆ ಕನ್ನಡದಲ್ಲೇ ಟೈಪ್ ಮಾಡ್ಕೋಬೋದು ಅಕ್ಷರಗಳಲ್ಲಿ. ಸೊ ಅದಾದ ನಂತರ ನಿಮಗೆ ಇಲ್ಲಿ ವಾಯ್ಸ್ ಟೈಪಿಂಗ್ ಅಂತಿದೆ ಕೆಳಗಡೆ, ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಇಂಗ್ಲೀಷ್ ಟು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದೇ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೆಲ್ಲ ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ, ತುಂಬ ಸಿಂಪಲ್ಲಾಗಿ. ಅದಾದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, ಅದ್ರ ಪಕ್ಕದಲ್ಲಿ ನೇಮ್ಸ್ ಅಂತ. ಸೊ ಇಲ್ಲಿ ನೀವು ಯಾವ ಥರ ಕಲರ್ ಬೇಕು ಪ್ರತಿಯೊಂದನ್ನು ನೀವು ಚಾಯ್ಸ್ ಮಾಡ್ಕೋಬೋದು, ಕೀಬೋರ್ಡ್ ಕಲರು. ಅದಾದ ನಂತರ ಇಲ್ಲಿ ನಿಮಗೆ ಮೇಲ್ಗಡೆ ವಾಲ್ಪೇಪರ್ ಕೂಡ ಇಟ್ಕೋಬೋದು. ಅದರಲ್ಲಿ ಕೀಬೋರ್ಡಲ್ಲಿ ವಾಲ್ಪೇಪರ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇರೋಲ್ಲ. ಇಷ್ಟೇ ನೋಡಿ, ಕನ್ನಡ ಕೀಬೋರ್ಡು ತುಂಬ ಯೂಸ್ಫುಲ್ ಆಗಿದೆ. ಸೆಟ್ಟಿಂಗ್ ಮೇಲೆ ಬಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಪ್ರತಿಯೊಂದು ಆಪ್ಷನ್ ಇದೆ. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಎಲ್ಲರೂ ವಿಡಿಯೋ ನೋಡಿದ್ರಲ್ಲ, ಸೊ ಇದೇ ಥರ ನಿಮ್ಮ ಮೊಬೈಲಲ್ಲಿ ನೀವು ಆರಾಮಾಗಿ ಕನ್ನಡ ಕೀಬೋರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ದೇಶ್ ಕನ್ನಡ ಕೀಬೋರ್ಡ್ ಅಂತ ಬರುತ್ತೆ ಅದು. ಸೊ ಅದು ತುಂಬ ಯೂಸ್ಫುಲ್ ಇದೆ, ಅಂದರೆ ಇಂಗ್ಲೀಷ್ ಕೂಡ ಕಲಿಬೋದು ಇದರಿಂದ. ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ಹ್ಯಾಂಡ್ ರೈಟಿಂಗ್ ಕೂಡ ಇದೆ, ಪ್ರತಿಯೊಂದು ವಾಯ್ಸ್ ಮೆಸೇಜ್ ಕೂಡ ಇದೆ, ಪ್ರತಿಯೊಂದು ಇದೆ. ಈ ಆ್ಯಪ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಹಾಕಿ, ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.